ನಮಸ್ತೆ ನನ್ನ ಪ್ರಿಯ ಬಾಂಧವರೇ, ನಮ್ಮ ಪದ್ಮಾವತಿ ಚಾನಲ್ಗೆ ಸ್ವಾಗತ. ಬಾಂಧವರೇ, ಇವತ್ತು ನಾವು ನಮ್ಮ ಶತ್ರುಗಳು ಮುಖ ಅಥವಾ ಬಾಯಿ ಸ್ತಂಭನ ಮಾಡೋದು ಹೇಗೆ. ಏಕೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ತಾರೆ, ಕೆಟ್ಟದಾಗಿ ಹೇಳ್ತಿರ್ತಾರೆ. ಏನೋ ಒಂದು ಅವ್ರಿಗೆ ಬಾಯಿ ಸುಮ್ಮನಿಲ್ಲ, ಎಲ್ಲೋ ಹೋಗೋದು, ಏನೋ ಒಂದು ಮಾಡಿಸೋದು. ಇಂಪ್ರೂವ್ಮೆಂಟು ಅಂತಂದರೆ ಸಾಕು ಅವ್ರಿಗೆ. ಏನೋ ಒಂದು ಅವರೇನೋ ಪಾಪ ಸಾಲ ಸೋಲ ಮಾಡಿ ಒಂದು ಟೂ ವೀಲರ್ದು ಕಾರು ಏನೋ ಒಂದು ತೊಗೊಂಡಿರ್ತಾರೆ. ಇವರು ಅದನ್ನು ಕೆಟ್ಟದಾಗಿ ಮಾತಾಡಿ ಅದು ಏನೋ ಒಂದು ದೇವ್ರ ಕಡೆ ಹೋಗೋದು, ಕೈ ಮುಗಿಯೋದು, ಅಥವಾ ಅವರು ಚೆನ್ನಾಗಾಗಬಾರ್ದು ಅಂತಂದ್ಬಿಟ್ಟು ನಿಂಬೆಹಣ್ಣುಗಳು ಮಂತ್ರಿಸ್ಕೊಂಬಂತಂದು ಹಾಕೋದು, ಅಕ್ಷತೆಗಳು ತಂದು ಹಾಕೋದು. ಹೀಗೆ ನಾನಾ ಥರ ಅವ್ರಿಗೆ ಎಷ್ಟು ಒಳಗಡೆ ಆ್ಯಸಿಡಿಟಿ ಇರುತ್ತೋ ಅಷ್ಟು ಅದನ್ನು ಈಚೆ ಯಾವುದಾದ್ರೂ ರೂಪದಲ್ಲಿ ತಂದು ಹಾಕ್ತಾಯಿರ್ತಾರೆ. ಯಾರೇ ಕೆಡಿಸ್ಬೇಕು ಅಂತಂದರೆ ದೇವ್ರು ಕೆಡಿಸ್ಬೇಕು, ಮನುಷ್ಯ ಕೆಡಬೇಕಷ್ಟೇ. ಇವ್ರು ಮಾಡೋದು ತಾತ್ಕಾಲಿಕ ಅಷ್ಟೇ. ಅದ್ರ ಮುಂದೆ ಏನೂ ಮಾಡಲಿಕ್ಕಾಗಲ್ಲ. ಅವರು ತಾತ್ಕಾಲಿಕವಾಗಿ ಅವ್ರಿಗೂ ಸಮಯ ಕೆಟ್ಟಿರುತ್ತೆ. ಹಾಗಾಗಿ ಅವ್ರು ಮಾಡೋ ಅಂಥದ್ದು ಎಲ್ಲೋ ಒಂದು ಇದಾಗುತ್ತೆ ಅಷ್ಟು ಬಿಟ್ಟರೆ ಯಾರೂ ಅಷ್ಟು ಆಗೋದಿಲ್ಲ. ಬನ್ನಿ ಇವತ್ತು ಅಂಥದಕ್ಕೆಲ್ಲ ನಮಗೆ ನಾವೇ ಯಾವ ರೀತಿ ಮಾಡ್ಕೋಬೇಕು, ಇಂಥ ಶತ್ರುಗಳಿಂದ, ಇಂಥ ಒಂದು ದುಷ್ಟರಿಂದ ನಾವು ದೂರ ಇರೋದು ಹೇಗೆ, ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದು ಹೇಗೆ. ಈಗ ಇದೇ ಬೆಳ್ಕೊಂಡು ಹೋಗ್ತಾಯಿದ್ರೆ ಇವತ್ತು ಅಕ್ಷತೆಗಳಾಗ್ತಾರೆ, ನಾಳೆ ನಿಂಬೆಹಣ್ಣು ತಂದು ಹಾಕ್ತಾರೆ, ನಾಡ್ದು ಕೋಳಿನೋ ಪಾಳಿನೋ ತಂದು ಕುಯ್ದಲ್ಲಿ ಬಿಸಾಕ್ತಾರೆ. ಇದೇ ರೀತಿ ಮಾಡ್ತಾ ಇದ್ದಾಗ ಮನುಷ್ಯನಿಗೇನಾಗ ಅದು ಕೆಲಸ ಆಗುತ್ತೋ ಬಿಡುತ್ತೋ ನೆಕ್ಸ್ಟು. ಆದರೆ ಭಯ ಅನ್ನೋದು ಬಂದ್ಬಿಡುತ್ತಲ್ವ. ಅದು ನೋಡಿ, ಫಸ್ಟ್ ಹಾಕಿದಾಗ ಅಕ್ಷತೆ ಕಾಳಿತ್ತು, ಅದೇನೋ ಭಸ್ಮ ಬಿದ್ದಿತ್ತು, ಇವತ್ತು ನಿಂಬೆಹಣ್ಣಿದೆ, ಹಿಂಗೆ ನಾಳೆ ರಕ್ತ ಬಿದ್ದಿತ್ತು, ನಾಡೋದು ಮೊಟ್ಟೆ ಬಿದ್ದಿತ್ತು. ಈ ರೀತಿ ಅದೇನಾಗುತ್ತೆ, ಮನುಷ್ಯನ ಶಾಂತಿ ಹಾಳು ಮಾಡಿಬಿಡುತ್ತೆ. ಮನೆಯಲ್ಲಿ ಮನುಷ್ಯನಿಗೆ ಆರೋಗ್ಯನೂ ಹಾಳು ಮಾಡುತ್ತೆ, ಶಾಂತಿ ಹೊರಟೋಗುತ್ತೆ. ಅದೇನಾಗುತ್ತೆ, ಅದರಿಂದನೇ ಮನೆಯಲ್ಲಿ ನಾನಾ ರೀತಿ ಇಕ್ಕಟ್ಟುಗಳು, ಜಗಳಗಳು, ಮನಸ್ತಾಪಗಳು ಈ ರೀತಿ ಎಲ್ಲ ಬರ್ತಾ ಇರುತ್ತೆ. ಇಂಥದಕ್ಕೆಲ್ಲ ನಾವೇನು ಮಾಡಬೇಕು ಅನ್ನೋದು ನೋಡೋಣ ಇವತ್ತು. ಈ ಮಂತ್ರನ ನೀವು ಒಂದು 1,00,000 ಬಾರಿ ಇದನ್ನ ನೀವು ಮಂತ್ರ ಹೇಳ್ಕೋಬೇಕು. ಚಿಕ್ಕದಾಗಿದೆ ಮಂತ್ರ, ಏನು ದೊಡ್ಡದಾಗೇನಿಲ್ಲ, ಹೇಳ್ಕೊಬೋದು. ಯಾವುದಾದ್ರೂ ಒಂದು ನದಿ ತೀರದಲ್ಲಿ ಹೇಳ್ಕೊಬೋದು. ಯಾಕೆಂದರೆ ನಾಳೆ ನಿಮಗೆ ಹುಣ್ಣಿಮೆ ಇದೆ, ಅದು ಪುಷ್ಯ ನಕ್ಷತ್ರನೂ ಇದೆ. ಭಾಳ ಅದ್ಭುತವಾಗಿ ಕೂಡ ಬಂದಿರೋವಂಥ ಒಂದು ಸಮಯ ಇದು. ಇಂಥ ಸಮಯದಲ್ಲಿ ನೀವು ಎಲ್ಲರೂ ಹೋಗಿ ನೀವು ಈ ರೀತಿ ಒಂದು ನದಿಲೋ ಕೆರೆ ಕಟ್ಟೆಗಳ ಹತ್ರನೆಲ್ಲ ಹೋಗಿ ಇದನ್ನು ಸಿದ್ಧಿ ಮಾಡ್ಕೊಂಬರಬೇಕು. ಸಿದ್ಧಿ ಮಾಡ್ಕೊಂಡು ಆದ ನಂತರ ಈ ಪ್ರಯೋಗ ಮಾಡಬೇಕು ಅಂದಾಗ ಏನು ಮಾಡಬೇಕು, ಈ ಮುತ್ತುಗದ ಗಿಡ ಅಂತ ಹೇಳ್ತೀವಲ್ವ, ಮುತ್ತುಗದ ಹೂವು ಅಥವಾ ಮುತ್ತುಗದ ಗಿಡ ಅಥವಾ ಇಸ್ತ್ರಿ ಗಿಡ ಇವೆಲ್ಲ ಹೇಳ್ತೀವಿ, ಪಾಲಾಸ ಇವೆಲ್ಲ ಬರುತ್ತೆ. ಅದು ಒಬ್ಬೊಬ್ಬರು ಒಂದೊಂದು ಕಡೆ ಹೇಳ್ತಾರೆ. ಇದ್ರ ಬೇರ್ನ ಅಂದರೆ ಈ ಮುತ್ತುಗದ ಬೇರ್ನ ಒಂದು ಒಳ್ಳೆಯ ದಿವಸ ಅವತ್ತು ಕಿತ್ಕೊಂಬಂದರೂ ಆಯಿತು. ಇದನ್ನು ಬೆಳಗ್ಗೆ ಶನಿವಾರ ದಿವಸ ಹೋಗಿ ಸಂಜೆ ಹೋಗಿ ಅದಕ್ಕೆ ಒಂದು ಆಮಂತ್ರಣ ಕೊಟ್ಟು ಒಂದು ಪೂಜೆ ಮಾಡಿ ಕಂಕಣ ಕಟ್ಟಿಬಿಟ್ಟು ನಾನು ಇಂಥ ಒಂದು ಇದಕ್ಕೆ ತೊಗೊಂಡು ಹೋಗ್ತಾ ಇದ್ದೀನಿ ಅಂತ ಅದಕ್ಕೆ ಹೇಳಿಬಿಟ್ಟು ನೀವು ಬೆಳಗ್ಗೆ ಹೋಗಿ ಸ್ನಾನಾದಿಗಳನ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೋಗಿ ಆ ಉತ್ತರಕ್ಕೆ ಅಥವಾ ಪೂರ್ವಕ್ಕೆ ಹರಿದಿರೋಂಥ ಬೇರನ್ನ ನೀವು ತೊಗೊಂಬರಬೇಕು. ತೊಗೊಂಡು ಬಂದು ಇದು 1,00,000 ಮೊದಲೇ ನೀವು ಸಿದ್ಧಿ ಮಾಡಿ ಇಟ್ಕೊಂಡಿರ್ತೀರ. ನಿಮ್ಮ ಕಾರ್ಯಗಳು ಅಥವಾ ನಿಮ್ಮ ಕೆಲಸಗಳಿಗೆ ಆವಾಗ ನೀವು ಈಗ ಒಂದು ತಂತ್ರ ಮಾಡ್ತೀವಿ ಅಂದಾಗ 108 ಬಾರಿ ಆ ಒಂದು ಬೇರು ಇರ್ತಿರಲ್ವ, ಆ ಬೇರನ್ನ ಅಭಿಮಂತ್ರಿಸ್ಬೇಕು. ಅಭಿಮಂತ್ರಿಸ್ಬಿಟ್ಟು ಈ ಒಂದು ಬಾಯೊಳಗಡೆ ನಾಲ್ಗೆ ಕಡೆನೋ ದವಡೆಯಲ್ಲೋ ಇಟ್ಕೊಂಡು ನೀವು ಶತ್ರುವಿನ ಹತ್ರ ಹೋದರೂ ಕೂಡ ಅವನ ಮುಖ ಬಾಯಿ ನಿಮ್ಮನ್ನು ನೋಡಿ ಮಾತುಗಳು ಬರಲ್ಲ. ಅಂದರೆ ಮಾತು ಅವನಿಗೆ ಸ್ತಂಭನೆ ಆಗಿಬಿಟ್ಟಿರುತ್ತೆ. ಯಾವುದೇ ರೀತಿ ಮಾತಾಗಲಿ ಬೇರೆದು ನಿಮ್ಮನ್ನು ಕೆಟ್ಟದ್ದು ಏನೂ ಇರೋದಿಲ್ಲ. ಈ ರೀತಿ ಒಂದು ಸ್ತಂಭನೆ ಆಗೋಗ್ತಾನೆ. ಇದೇ ಪ್ರಕಾರ ಒಂದು ಬೇಕು ಅಂದರೆ ಅರ್ಜುನ ವೃಕ್ಷದ ಬೇರು ಕೂಡ ನೀವು ತೊಗೋಬೋದು. ಇದು ಸಿಕ್ಕಲಿಲ್ಲ ಅಂದರೆ ಅರ್ಜುನ ವೃಕ್ಷದ ಬೇರು ಕೂಡ ತೊಗೋದು. ಅದರದ್ದು ತೊಗಟೆ ಬರುತ್ತಲ್ವ, ಆ ತೊಗಟೆನ 21 ಸಾರಿ ಅಭಿಮಂತ್ರಿಸ್ಬಿಟ್ಟು ಬಾಯಲ್ಲಿ ಇಟ್ಕೊಂಡು ಹೋದರೂ ಕೂಡ ಆ ಶತ್ರು ಒಂದು ಮುಖಸ್ತಂಭನೆ ಆಗುತ್ತೆ. ಅಂದ್ರವಿನ ಶತ್ರುವಿನ ಒಂದು ಮಾತು ನಿಂತೋಗುತ್ತೆ. ಅವನು ನಿಮ್ಮ ಬಗ್ಗೆ ಆಗಲಿ ಅಥವಾ ನೀವು ಎದುರುಗಡೆ ಹೋಗಿ ನೀವು ಮಾತಾಡಿದ್ರು ಅವನು ಏನು ಅದಕ್ಕೆ ರೆಸ್ಪಾನ್ಸ್ ಮಾಡಲ್ಲ. ಆ ರೀತಿಯಾಗಿ ಒಂದು ಅವನಿಗೆ ಬಾಯಿ ಕಟ್ಟಾಕ್ದಂಗೆ ಆಗುತ್ತೆ ಅಂತೀವಲ್ವ, ಆ ರೀತಿ ಬಾಯಿ ಕಟ್ಟಾಕ್ದಂಗೆ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ನಾವು ಸುಮ್ಮನೆ ಹಾಕ್ತೀವಿ, ಇನ್ನೊಂದು ದಿವಸ ಯಾಕಪ್ಪ ಇದು ಒಂದು ಗಲೀಜು ಮೇಲೆ ಮುಖಕ್ಕೆ ಗಲೀಜು ಮೇಲೆ ಕಲ್ಲು ಹಾಕಿ ಮುಖಕ್ಕೆ ಎಗರಿಸ್ಕೊಳ್ಳೋದು ಅಂತ ನಾವು ಒಂದು ರೀತಿ ಏನು ಮಾಡ್ತೀವಿ, ಬಿಟ್ಟಾಕ್ತಾ ಇರ್ತೀವಿ.
ಅಯ್ಯೋ ಹೋಗ್ಲಿ ಬಿಡು, ಏನಾರು ಮಾಡ್ಕೊಂಡು ಹೋಗ್ಲಿ, ದೇವರಿದ್ದಾನೆ, ದೇವ್ರು ನೋಡ್ತಾನೆ ಅಂತ. ಆದರೆ ಕೆಲವೊಂದನ್ನು ನಾವು ದೇವ್ರ ಮೇಲೆ ಭಾರ ಬಿಡಬಾರ್ದು. ಯಾಕೆಂದರೆ ನಾವು ಮನುಷ್ಯರು ಪ್ರಾಣಿಗಳಲ್ಲ. ಪ್ರಾಣಿಗಳಿಗೆ ಅಂದರೆ ಒಂದು ಬುದ್ಧಿ ಇರಲ್ಲ ಅನ್ಬೋದು. ಮನುಷ್ಯರು ನಾವು, ದೇವ್ರು ನಮಗೆ ಬುದ್ಧಿಶಕ್ತಿ ಎಲ್ಲ ಕೊಟ್ಟಿರ್ತಾನೆ. ಅದನ್ನು ಬಳಸ್ಕೊಂಡು, ಹೀಗೆ ಕಷ್ಟಕ್ಕೆ ದೇವ್ರು ಬರಲ್ಲ. ಅವಾಗ ನಮಗೆ ಬುದ್ಧಿ ಕೊಟ್ಟಿರೋದ್ರಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋ ಅಂಥ ಬುದ್ಧಿನ ಉಪಯೋಗಿಸ್ಕೊಂಡು ಇಂಥ ದುಷ್ಟರಿಂದ ನಾವು ದೂರ ಇದ್ದು ನಮ್ಮ ಒಂದು ಯಾವುದೇ ಕೆಲಸಕ್ಕೆ ಕೂಡ ಅಡ್ಡ ಬರ್ದಂಗೆ ನಮ್ಮನ್ನು ನಾವು ಸರಿಪಡಿಸ್ಕೊಂಡಾಗ ಅವರು ಮುಂದೆ ಯಾವತ್ತೂ ನಮ್ಮ ಒಂದು ಮಾತಿಗಾಗಲಿ, ನಮ್ಮ ಒಂದು ಯಾವುದೇ ಒಂದು ಕೆಟ್ಟದ್ದು ಮಾಡಬೇಕು ಅನ್ನೋ ಮನಸ್ಸಂತೂ ಅವರಿಗೆ ಬರಲ್ಲ ಇನ್ನು ಮುಂದೆ. ಅಷ್ಟು ಒಂದು ಅದ್ಭುತವಾದಂಥ ಒಂದು ಸ್ತಂಭನ ಮಂತ್ರ ಇದು. ಯಾವುದೇ ಬೇಕಾದರೆ ನೀವು ಮಾಡಿಕೊಂಡಾಗ, ಅಂದರೆ ಈ ಹಮುಕಂ ಅಂತ ಏನಿದೆ, ಆ ಹಮುಕಂ ಅನ್ನೋ ಹತ್ರ ನೀವು ಅವರ ಹೆಸರು ಹಾಕ್ಕೋಬೇಕು. ಅದು ಸ್ತ್ರೀ ಆಗ್ಬೋದು, ಪುರುಷರು ಕೂಡ ಆಗೋಬೋದು, ಯಾರಾದರೂ ಆಗಲಿ. ಅಮುಕ ಅಂತ ಏನಿದೆ ಅಲ್ಲಿ ಅವರ ಹೆಸರು ಹಾಕಬೇಕು. ನೋಡಿ, ಇದು ಒಂದು ಬೇಕಾರೆ ಒಂದು ಸಾರಿ ಹೇಳ್ತೀನಿ. ಕೆಲವರು ನಮಗೂ ಹೇಳಕ್ಕೆ ಬರಲ್ಲ ಅಥವಾ ನಮಗೆ ಓದ್ಲಿಕ್ಕೆ ಬರಲ್ಲ ಅಂತಾರೆ. ಹಾಗಾಗಿ ಅಂಥವ್ರಿಗೂ ಕೂಡ ಇದು ಉಪಯೋಗ ಆಗಲಿ ಅಂತ ಒಂದು ಬಾರಿ ನಾನು ಹೇಳ್ತೇನೆ, ಕೇಳಿಸ್ಕೊಳ್ಳಿ. ಓಂ ಹ್ರೀಂ ರಕ್ಷಕೆ ಚಾಮುಂಡೆ ಕುರುಕುರು. ಯಾರು ನಿಮ್ಮ ಶತ್ರು ಹೆಸರು ಅಮುಕ ಅಂತಿರುತ್ತೆ, ಅಮುಕ ಅಂತ ಅಲ್ಲಿ ಅಮುಕ ಅಂತಂದರೆ ಆ ಹೆಸರು ಹಾಕ್ಕೊಳ್ಳಿ. ಮುಖಂ ಸ್ತಂಭಯ ಸ್ವಾಹ, ಮುಖ ಅವನ ಬಾಯಿ ಸ್ತಂಭನೆ ಮಾಡು ಅನ್ನೋದು ಇಲ್ಲಿ ಬರುತ್ತೆ. ಓಂ ಹ್ರೀಂ ರಕ್ಷಕೆ ಚಾಮುಂಡೆ ಕುರುಕುರು ಹೆಸರು ಮುಖಂ ಸ್ತಂಭಯ ಸ್ವಾಹ. ಇದನ್ನು 1,00,000 ಬಾರಿ, ಭಾಳ ಈಸಿಗಿದೆ, ಹೇಳ್ಬೋದು. 1,00,000 ಬಾರಿ ಬೇಕಾದ್ರೆ ನೀವು ಯಾವ್ದಾದ್ರು ಒಂದು ಒಳ್ಳೆ ಜಾಗದಲ್ಲಿ ಮೊದಲೇ ಹೇಳ್ದಂಗೆ ಒಂದು ನದಿ ತೀರದಲ್ಲಿ ಕೂತ್ಕೊಂಡು ಇದನ್ನು ಮಾಡಿಕೊಂಡ್ರೆ ನಿಮಗೆ ಆದಷ್ಟು ಬೇಗ ಸಿದ್ಧಿ ಆಗುತ್ತೆ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಬಂದಿದೆ ಅಂದ್ಕೊಳ್ತೀನಿ. ಯಾಕೆಂದರೆ ಸಾಕಷ್ಟು ಜನ ಕೇಳ್ತಿರ್ತೀರ, ನಮಗೆ ನಾವೇ ಮಾಡ್ಕೊಳ್ಳೋ ಅಂಥದ್ದು ಏನಾದರೂ ಇದ್ದರೆ ಹೇಳಿ, ನಮಗೆ ಬೇರೆ ಕಡೆ ಮಾಡಿಸ್ಕೊಳ್ಳೋಷ್ಟು ಹಣಕಾಸುನಲ್ಲೋ ಶಕ್ತಿ ಇಲ್ಲ, ಭಾಳ ತೊಂದರೆ ಕೊಡ್ತಾ ಇದ್ದಾರೆ. ನಾವೆಲ್ಲೋದ್ರೂ ನಾನು ಕೆಲವ್ರು ಕೇಳ್ತೀನಿ, ಏನು ಕೆಲಸ ಮಾಡ್ತೀಯಮ್ಮ ನೀವು ಅಂದಾಗ ಅವರು ಹೂವು ಕಟ್ತೀನಿ ಅಂತ ಹೇಳ್ತಾರೆ. ನೀವು ಹೂವು ಕಟ್ತಿರಲ್ಲ, ನಿಮಗೆ ಶತ್ರು ಏನಕ್ಕೆ ಬರ್ತಾರೆ, ಎಷ್ಟು ಕೋಟಿಗೆ ನೀವು ಇದ್ದೀರಾ ಅಂತ ನಿಮಗೆ ಮಾಡಿಸ್ತಾರಮ್ಮ ಅಂದಾಗ ಅದಕ್ಕೂ ಹೇಳ್ತಾರೆ, ಇಲ್ಲಮ್ಮ ನಾವು ಯಾರು ಸವಸ್ಗೆ ಹೋಗಲ್ಲ, ನಾನು ಬೆಳಗ್ಗೆ ಹೋದರೆ ಮಾರ್ಕೆಟ್ಗೆ ಹೋಗ್ತೀನಿ, ಹೂವು ತರ್ತೀನಿ, ನನಗೆ ಹೊರಪಣೆ ಜನ ಇದ್ದಾರೆ, ಸಾಕಷ್ಟು ಬಂದು ಹೂವು ಚೆನ್ನಾಗಿದೆ ಅಂತ ತೊಗೊಂಡು ಹೋಗ್ತಾರೆ. ಅದನ್ನು ನೋಡಿ ಇವ್ರಿಗೆ ಸಹಿಸಲ್ಲ. ನೋಡಿ, ಇದು ಒಂದು ದೊಡ್ಡ ಹಣ ಪಾಪ ಅವ್ರ ಹತ್ರ ಇದೆಯಾ, ಅವ್ರು ಕಷ್ಟಪಡ್ತಾರೆ. ಬೆಳಗ್ಗೆ ಎದ್ದು ಆ ಚಳಿಲಿ ಹೋಗಿ ಹೂವು ತಂದು ಮಾರ್ಕೆಟ್ಗೆ ಅದನ್ನು ಕಟ್ಟಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ. ಅಷ್ಟು ಕಟ್ಟಿ ಅವ್ರು ಮಾಡಿದ್ರು ಇವ್ರಿಗೆ ಸುಮ್ಮನೆ ಇರೋಕ್ಕಾಗಲ್ಲ. ಈ ರೀತಿ ಒಂದು ದುಷ್ಟತನ ಎಲ್ಲ ಇರುತ್ತೆ. ಅಂಥವ್ರಿಗಾಗಿ ನಿಮಗೆ ನೀವೇ ಒಂದು ಮಾಡ್ಕೋಬೋದು, ಅಥವಾ ಯಾರಾದರೂ ಸಾಧಕರಿದ್ದರೆ ಅವ್ರ ಹತ್ರ ಕೂಡ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಬಾಂಧವರೇ, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಿಗಾರು ಇನ್ನೂ ನಿಮ್ಮ ಥರದೇ ಯಾರಿಗಾರು ಇದು ಅವಶ್ಯಕತೆ ಇದೆ ಅಂದರೆ ಬೇರೆಯವ್ರಿಗೂ, ನಿಮ್ಮ ಫ್ರೆಂಡ್ ಸರ್ಕಲ್ ಇರ್ಬೋದು, ಸ್ನೇಹಿತರೆಲ್ಲ ಇರ್ಬೋದು, ಅಥವಾ ನಿಮ್ಮ ಒಂದು ಅಕ್ಕಪಕ್ಕದವ್ರು ಇರ್ಬೋದು, ಸಂಬಂಧಿಕರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಬಾಂಧವರೇ.